ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ದಿನ ದೇವರು ನಮಗೆ ಒಂದು ಪ್ರಾರ್ಥನೆ ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ದಿನ ದೇವರು ಎಲ್ಲರನ್ನೂ ಆಶೀರ್ವದಿಸಿ ಕಾಪಾಡಲಿ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನವಾಗಿದೆ. ಈ ವಾಕ್ಯ ನಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡುತ್ತದೆ. ಇದಲ್ಲದೆ ನೀನೇ ನನ್ನ ಪುತ್ರ, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎನ್ನುವ ದಿವ್ಯವಾಣಿ ಕೇಳಿಸಿತು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳುತ್ತದೆ. ಯೇಸು ಸ್ವಾಮಿಗೆ ತಂದೆ ದೇವರು ಒಂದು ದಿವ್ಯವಾಣಿಯನ್ನು ಕೊಟ್ಟಂಥ ವಾಕ್ಯವಾಗಿದೆ. ಈ ವಾಕ್ಯದ ಮೂಲಕ ದೇವರು ಯೇಸು ಸ್ವಾಮಿಯ ಮೇಲೆ ತನ್ನ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ತಂದೆ ದೇವರು ಪ್ರಕಟಿಸುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ನಾವು ಕೂಡ ದೇವರ ಪ್ರೀತಿಯ ಮೆಚ್ಚುಗೆಯ ಮಕ್ಕಳಾಗಿದ್ದೇವೆ ಎಂಬಂಥ ಒಂದು ಸಂದೇಶ ನಮಗೆ ಗೊತ್ತಾಗುತ್ತದೆ. ನಮ್ಮ ಸಾಮರ್ಥ್ಯ, ಯಶಸ್ಸು ಅಥವಾ ಸಂಪತ್ತಿನ ಆಧಾರದ ಮೇಲೆ ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ನಾವು ದೇವರ ಮಕ್ಕಳಾಗಿರುವುದರಿಂದಲೇ ನಮ್ಮನ್ನು ದೇವರು ಸ್ಪಷ್ಟವಾಗಿ ಪ್ರೀತಿಸುತ್ತಾರೆ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. ಕೆಲವೊಮ್ಮೆ ಮನುಷ್ಯರ ಮೆಚ್ಚುಗೆ ನಮಗೆ ಸಿಗದೇ ಇರಬಹುದು, ನಾವು ನಿರಾಶೆ ಆಗಬಹುದು. ಆದರೆ ದೇವರ ವಾಕ್ಯ ನಮಗೆ ನೆನಪಿಸುತ್ತದೆ, ನೀನು ನನಗೆ ಪ್ರಿಯನು ಎಂಬುದು ನೆನಪಿಸುತ್ತದೆ. ಇದು ನಾವು ಬಹುಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಇಂದು ಧೈರ್ಯದಿಂದ ಮುನ್ನಡೆಯೋಣ, ದೇವರ ಪ್ರೀತಿಯನ್ನು ನಂಬೋಣ, ಅವರಿಗೆ ಮೆಚ್ಚುಗೆ ಆಗುವ ಜೀವನ ನಡೆಸೋಣ. ದೇವರು ಪ್ರತಿ ಕ್ಷಣವೂ ನಮ್ಮೊಂದಿಗಿದ್ದಾರೆ, ನಮ್ಮ ಕೈಗಳನ್ನು ಹಿಡಿದು ನಮ್ಮನ್ನು ನಡೆಸುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ವಾಕ್ಯದಿಂದ ಎಲ್ಲರಿಗೂ ದೇವರು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್.